ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಪ್ರೀತಿಸಿ ಮನೆ ಬಿಟ್ಟು ಹೋಗಿದ್ದ ಲವ್ವರ್ಸ್ಗೆ ಸಪೋರ್ಟ್ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಹುಡುಗಿಯ ಬ್ರದರು ಹಾಗೂ ಆತನ ಫ್ರೆಂಡ್ಸ್ ಸೇರಿಕೊಂಡು ಡಬಲ್ ಮರ್ಡರ್ ಮಾಡಿದ್ದಾರೆ. ಈ ಘಟನೆ ನಡೆದಿದ್ದು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯ ಜೈಭೀಮ್ ನಗರದಲ್ಲಿ. ಕೆಲವರು ಹೇಳೋ ಪ್ರಕಾರ ಇವರಿಬ್ಬರು ಏನು ಸಪೋರ್ಟ್ ಮಾಡಿರಲಿಲ್ಲ, ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ತಪ್ಪು ತಿಳಿದುಕೊಂಡು ಹುಡುಗಿ ಕಡೆಯವರು ಇವರಿಗೆ ಹೊಡೆದಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ನಿನ್ನೆ ಶುಕ್ರವಾರ ಈ ಘಟನೆ ನಡೆದಿದೆ. ಈ ಸ್ಟೋರಿ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ಮಿಸ್ ಮಾಡದೆ ನೋಡಿ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಭಯಾನಕ ಡಬಲ್ ಮರ್ಡರ್ ನಡೆದಿದೆ. ಇಲ್ಲಿ ಜೈಭೀಮ್ ನಗರದಲ್ಲಿ ವಾಸವಾಗಿದ್ದ ನಂದೀಶ್ ಅನ್ನೋ ಯುವಕ ಹಾಗೂ ಸೃಷ್ಟಿ ಅನ್ನೋ ಯುವತಿ ಇಬ್ಬರು ಪರಸ್ಪರ ಲವ್ ಮಾಡ್ತಾ ಇರ್ತಾರೆ. ಮನೆಯಲ್ಲಿ ಇವರ ಪ್ರೀತಿಯನ್ನು ಒಪ್ಕೊಂಡಿರೋದಿಲ್ವೇನೋ, ಅದಕ್ಕೆ 2 ದಿನಗಳ ಹಿಂದೆ ಮನೆ ಬಿಟ್ಟು ಹೋಗಿರ್ತಾರೆ. ಆಮೇಲೆ ಏನಾಯ್ತೋ ಏನೋ ಈ ಕಪಲ್ಸು ಶುಕ್ರವಾರ ಭದ್ರಾವತಿಗೆ ವಾಪಸ್ ಬರ್ತಾರೆ. ಇಲ್ಲಿನ ಓಲ್ಡ್ ಟೌನ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ರಕ್ಷಣೆಯನ್ನು ಪಡ್ಕೊಂಡಿರ್ತಾರೆ. ಈ ಸಂದರ್ಭದಲ್ಲಿ ತನ್ನ ಸಹೋದರಿ ನಂದೀಶ್ ಅನ್ನೋ ಯುವಕನ ಜೊತೆಗೆ ಹೋಗಿದ್ದನ್ನು ಕನ್ಫರ್ಮ್ ಮಾಡ್ಕೊಂಡಿದ್ದ ಸೃಷ್ಟಿಯ ಸಹೋದರ ಹಾಗೂ ಆತನ ಫ್ರೆಂಡ್ಸು ನಂದೀಶನ ಫ್ರೆಂಡು ಕಿರಣ್ ಜೊತೆ ಜಗಳ ಮಾಡ್ತಾರೆ. ಈ ಸಂದರ್ಭದಲ್ಲಿ ಜಗಳ ವಿಕೋಪಕ್ಕೆ ಹೋಗುತ್ತೆ. ಆಗ ಯುವತಿಯ ಸಹೋದರ ಮತ್ತು ಆತನ ಸ್ನೇಹಿತರು ಸೇರಿಕೊಂಡು ನಂದೀಶನ ಸ್ನೇಹಿತ ಕಿರಣ್ಗೆ ಚಾಕು ಹಾಕ್ಬಿಡ್ತಾರೆ. ಇದರಿಂದ ತೀವ್ರ ರಕ್ತಸ್ರಾವಗೊಂಡು ಕಿರಣ್ ಸ್ಥಳದಲ್ಲೇ ಸಾವಿಗೀಡಾಗ್ತಾನೆ. ಈ ನಡುವೆ ಜಗಳ ಬಿಡಿಸೋಕೆ ಅಂತ ಅಲ್ಲಿನ ಲೋಕೋಲೈಟ್ ಮಂಜುನಾಥ್ ಅವರು ಬರ್ತಾರೆ. ಇವರು ಪೌರ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇರ್ತಾರೆ. ಇವರಿಗೂ ಆರೋಪಿಗಳು ಚಾಕು ಹಾಕ್ತಾರೆ. ಆಸ್ಪತ್ರೆಗೆ ತೆಗೆದುಕೊಂಡು ಹೋಗುವಷ್ಟರಲ್ಲಿ ಮಾರ್ಗ ಮಧ್ಯದಲ್ಲೇ ಮಂಜುನಾಥ್ ಕೂಡ ಸಾವನ್ನಪ್ತಾರೆ. ಈಗ ಪ್ರೀತಿಸಿ ಮನೆ ಬಿಟ್ಟು ಹೋಗಿದ್ದ ಯುವಕ ಹಾಗೂ ಯುವತಿ ಬೇರೆ ಬೇರೆ ಜಾತಿಯವರೇನಲ್ಲ, ಇಬ್ರು ಪರಿಶಿಷ್ಟ ಸಮುದಾಯಕ್ಕೆ ಸೇರಿದವರು. ಈ ಡಬಲ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ 5 ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ಇಲ್ಲಿ ಕೆಲವರ ಪ್ರಕಾರ ಈಗ ಸತ್ತಿರೋ ಕಿರಣ್ ಹಾಗೂ ಮಂಜುನಾಥ್ ಇಬ್ರು ಲವ್ವರ್ಸ್ಗೆ ಸಪೋರ್ಟ್ ಮಾಡಿರಲಿಲ್ಲ, ಆದರೆ ಹುಡುಗಿ ಕಡೆಯವರು ತಪ್ಪು ತಿಳಿದುಕೊಂಡು ಸಾಯಿಸಿಬಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆ ಮೊನ್ನೆ ಈ ಲವ್ವರ್ಸ್ ಓಡಿ ಹೋದ್ಮೇಲೆ ಹುಡುಗಿ ಕಡೆಯವರು ಭದ್ರಾವತಿ ಓಲ್ಡ್ ಟೌನ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿರ್ತಾರೆ. ಆಗ ಲವ್ವರ್ಸು ಸ್ಟೇಷನ್ಗೆ ವಾಪಸ್ ಬರಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಕಿರಣ್ ಹಾಗೂ ಮಂಜುನಾಥ್ ಸೇರಿದಂಗೆ ಇನ್ನೂ ಹಲವರು ಪೊಲೀಸ್ ಸ್ಟೇಷನ್ ಹತ್ರ ಹುಡುಗಿ ಹತ್ರ ಮಾತಾಡ್ತಾ ಇರ್ತಾರೆ. ಆಗ ಯುವತಿಯ ಸಹೋದರ ಬಂದು ನನ್ನ ತಂಗಿಯನ್ನು ಓಡಿಸ್ಕೊಂಡು ಹೋಗೋದಿಕ್ಕೆ ನೀವೆಲ್ಲ ಸಪೋರ್ಟ್ ಮಾಡಿದ್ದೀರಾ ಅಂತ ಗಲಾಟೆ ಮಾಡಿರ್ತಾನೆ. ಇಷ್ಟಕ್ಕೆ ಸುಮ್ಮನಾಗದೆ ರಾತ್ರಿ ಹೊತ್ತು ಹುಡುಗಿಯ ಸಹೋದರ ಕಿರಣ್ ಹಾಗೂ ಮಂಜುನಾಥ್ ಹತ್ರ ಬಂದು ಜಗಳ ಮಾಡ್ತಾನೆ. ಈ ವೇಳೆ ಗಲಾಟೆ ವಿಕೋಪಕ್ಕೆ ತಿರುಗಿ ಚಾಕು ಹಾಕಿದ್ದಾನೆ. ಒಟ್ಟಿನಲ್ಲಿ ಒಂದು ಪ್ರೀತಿ ಅದಕ್ಕೆ ಸಂಬಂಧ ಇಲ್ಲದೆ ಇರೋರನ್ನ ಇಲ್ಲಿ ಬಲಿ ಪಡೆದುಕೊಂಡಿದೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಕ್ರೈಮ್ ಕಾರ್ನರ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.